ಮಾಡಿ ಹೇಳುತ್ತಿದೆ ಸಿಂಗಾರ ಸಿರಿಯೇ ಹಗಲಿನಲ್ಲಿ ಬಂಗಾರವಾಗಿ ಬಾಬಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹಂಗನ ಸಾರಸು ಛಾಯೆ ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರ ಬಗೆ ಬಾಬಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹಂಗನ ಸಾರಸು ಛಾಯೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ ಶ್ರೀಮಂತರಿಗೆ ಅಶೋಕವನದಲ್ಲಿ ಒಬ್ಬಟ್ಟಿಗೆ ಹಾಡಿಕೊಳ್ಳುತ್ತದೆ. ಏನಿವಳ ಯೌವನ, ಏನಿವಳ ರೂಪ, ದೇವಲೋಕದ ಕಣ್ಣೀರು ಕೆಳಗಿಳಿದು ಬಂದಂತಾಗಿದೆ. ನಾನೇ ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್. ಇಡೀ ನಿಮ್ಮ ಫ್ಯಾಕ್ಟ್ರಿ ಎಲ್ಲ ಅವರನ್ನು ನೋಡಿಕೊಳ್ಳುವುದಲ್ಲದೆ ನಿಮ್ಮ ಅಣ್ಣನ ಬಲವೇ ಬಂದಾಗಿರುವ ವಿಷಪೂರಿತ ನಾಗೇಂದ್ರ. ನೀವಾ? ಅದಿರಲಿ, ನೀವಿಲ್ಲಿಗೆ ಬಂದ ಕಾರಣ ಭಾಗ್ಯಶ್ರೀ ಚಂದನ ಗೊಂಬೆ ಎಂದು ತುಂಬು ತೊಡಗುತ್ತಿರುವಳೇನೆ ಯೌವನವನ್ನು ನೀರಲು ಬಂದಿರುವೆ. ನೋಡಿ ನಾಗೇಂದ್ರ, ನೀವು ಆಡುವ ಮಾತು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ನಿನಗೆ ತಿಳಿಸಿ ಹೇಳಲು ನೀನೇನು
ರಸ ತುಂಬಿ ನಿಂತ ಹೆಣ್ಣನು ಕಚ್ಚಿ ತಿನ್ನಲು ಬಿಡದ ಈ ನಾಗೇಂದ್ರ. ಎಲ್ಲ ನಾಗಣ್ಣ ಹೇಳಿ ನಾಗೇಂದ್ರ, ಇಡೀ ಸಾಮ್ರಾಜ್ಯಕ್ಕೆ ಮನೆಯನ್ನಾಗಿದ್ದು ಆ ರಾವಣ, ಆ ಸೀತಾ ಮಾತಿ ಒಂದು ಕೂದಲು ಸಹ ಮುಟ್ಟೋದಕ್ಕಾಗಿಲ್ಲ. ಅಂದ ಮೇಲೆ ನೀನು ನನ್ನನ್ನು ಮುಟ್ಟೆ ತೀರ್ತೀನಿ ಅಂತ ಬಂದ್ರೆ ಈ ಸಮಾಜ ವೀರ ಗಣತಿಯರು ಇದನ್ನು ಮೆಟ್ಟಿನಿಂದ ಹೊಡಿತಾರೆ. ಬಲಿ ಎಚ್ಚರವರಲ್ಲಿ ಹುಚ್ಚೆಯಲ್ಲಿ ನನಗೆ ಎಚ್ಚರಗೊಳ್ಳುವ ಹುಚ್ಚೆಯಲ್ಲಿ ನಿನ್ನ ಗರ್ಭದ ಬಗ್ಗೆ ಸಮಾಜ ಬಗ್ಗೆ ತಿಳಿಸಿ ಹೇಳುತ್ತೇನೆ. ಕಾಲೇಜ್ಗೆ ಹೋಗಂತೆ ಬಸ್ ಪಾಸ್ ಪಕ್ಷಿ ಕಂಡವರಿಗೆ ಕಾಲೆತ್ತಿ ಮತ್ತವರಿಗೆ ಪ್ರತಿನಿಧಿ ಎನಿಸಿಕೊಂಡವರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂಥವ್ರು ಮನೆ ಹಚ್ಚಿಕೊಂಡರು ಗೊತ್ತಾ? ಕಾಲೇಜ್ಗೆ ಹೋಗುತ್ತ ಸಾಹುಕಾರನ ಮನೆಗೆ ಹೋಗುತ್ತಂತ ಹೇಳಿ 4 ಗೋಡೆಗಳ ಮಧ್ಯೆ ನಶೆಗಳನ್ನು 3 ಇಂಚು ಮೊಬೈಲ್ ನೋಡಿ ಅದೇ ಸಾಹುಕಾರನ ಜೊತೆಗೆ ಮಲ್ಲಿಗೆ ಎದ್ದು ಬರುವ ಹೆಣ್ಣು ಸಲ್ಲಿಸಿದ ಈ ನನ್ನ ಹಾಳು ಸಮಾಜದಲ್ಲಿ ಗಂಡನೇ ದೇವರೆಂದು ಪೂಜಿಸಿ ನಿನ್ನ ಜೊತೆ ಮಲ್ಲಿಗೆ ಎದ್ದು ಬರುವ ಹೆಣ್ಣು ಸಲ್ಲಿಸಿದ ಈ ನನ್ನ ಹಾಳು ಸಮಾಜದಲ್ಲಿ ಎಷ್ಟು ವರ್ಣಿಸಲಿ ಈ ನನ್ನ ಹಾಳು ಸಮಾಜದಲ್ಲಿ. ಸಾಕಾ ಇನ್ನು ಬೇಕಾ? ಓಹೋ, ಈ ಸಮಾಜ ಬಗ್ಗೆ ತಿಳ್ಕೊಂಡ್ರು ನೀನು. ನಿನ್ನ ತಾಯಿ ಯಾವ ರಕ್ತಕ್ಕೆ ಹೆದರ್ಬೇಕು ಅಷ್ಟೇ ಅಲ್ವೋ? ನಿನಗೆ ಜನ್ಮ ಕೊಡ್ಬೇಕಾದ್ರೆ ಎಷ್ಟು ಜನ ರಕ್ತಕ್ಕೆ ಹೆದ್ದಿದ್ದಾರೆ ಆ ನಿನ್ನ ತಾಯಿ. ನೀನು ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ. ಲೇ ಹುಚ್ಚು ಗಂಡೆ! ಮನುಷ್ಯನಾದರೂ ಕರೆ ಇಲ್ಲ ರಾಕ್ಷಸನಾದರೂ ಕರೆ. ನಿನ್ನನ್ನು ಇಷ್ಟೊತ್ತು ಮಾತನಾಡಿಗೆ ಬಿಟ್ಟಿದೆ ತಪ್ಪಾಯಿತು. ಬರೇ ನಿನ್ನ ಕೈನ ನೋಡು, ಇವತ್ತು ನೀನು ನನ್ನ ಮುಟ್ಟಿದ ನಿಜವಾದ್ರೆ ಈ ನಿನ್ನ ಶಿರ ಕಡಿದು ಈ ನಿನ್ನ ಕಾಯಲ್ಲ ತೋರಣ ಕಟ್ಟೋದಕ್ಕೆ ಒಬ್ಬ ಶೂರ ಬಂದ್ರೆ ಬರ್ತಾನೆ, ಮರೆಯಬೇಡ. ಶೂರರು ನಾನೇ ಶೂರನ ಯಮನ ಆಗಿರುವಾಗ ಎಲ್ಲಿಂದ ಬರೋಣ ನಿನ್ನ ಶೂರ? ನಾನು ನೋಡಿ ಬಿಡ್ತೇನೆ. ಬಾರೇ ಬಾ. ಅಯ್ಯೋ ಕೈ ಬಿಡಬೇಕಾ? ಲೇ, ನನ್ನ ಚದುರಂಗ ಆಟದಲ್ಲಿ ಭಾಗವಹಿಸಿ ಬಂದಿರುವೆ ನೀನಲ್ಲ ಬಚ್ಚು. ನಿಮ್ಮಂತ ಕಾಮ ತುಂಬ ಕೆಟ್ಟ ನರ ರಾಕ್ಷಸರನ್ನು ರಕ್ತ ಕರೆಯಲು ಬಂದಿರೋ ನಮ್ಮ ಸೂರ್ಯನ ಕಿರಣ ವಜ್ರ ವಜ್ರ ಸಮರ್. ಲೇ ಸಮರ್ಥ, ಸೂರ್ಯನ ಕಿರಣವಾದರೇನು? ಹುಣ್ಣಿಮೆ ಚಂದ್ರನಾದರೇನು? ಸುಮ್ಮನೆ ನನ್ನ ದಾರಿ ಅಡ್ಡ ಬರಬೇಡ. ಹೊರಟ ಹೋಗು. ಎರಿಗೆಟ್ಟ ನಾಗೇಂದ್ರ, ಒಂದು ಒಬ್ಬರು ಏನು ದಾರಿ ಮೇಲೆ ನಿಮ್ಮಂತ ಕೊಟ್ಟು ಹೋಗಲು ನಾನೇನು ನಿನ್ನಾಗಿ ಇನ್ನೊಬ್ಬರ ಮುಂದೆ ಬೀಸಾಕಿದೆ ಅಂತ ಕೂತಿದ್ದು ಬದುಕು ನಾಯಲ್ಲ. ಹೆಮ್ಮೆಯ ಭಾರತ ಪುತ್ರ ನಾಗೇಂದ್ರ ಈ ಹೆಣ್ಣು ಕೈ ಬಿಟ್ಟು ಹೋದ್ರೆ ಸರಿ. ಇಲ್ಲದಿದ್ದರೆ ಲಕ್ಷ್ಮೀ ಪಾಣಿ ತೀಡಿ ಊರನ್ನು ಸಟ್ಟೆ ಮುಗಿತು ಎಚ್ಚರ. ಗಂಡನೇ ಭಾರತದ ಪುತ್ರ ಇದೇ ತುಂಬಿದ ಸಮಾಜದ ಮುಂದೆ ಆ ದ್ರೌಪದಿ ಸೆರೆಗೆ ಎಳೆಯುವಾಗ ಎಲ್ಲಿ ಹೋಗಿತೋ ನಿನ್ನ ಗಂಡನೇ? ಏ ಸಮರ್ಥ, ತೋಳದ ಬಾಯಿಗೆ ಆಗುತ್ತಾಗುವೆ. ಏ ಕುರಿ ಮರೆ, ಇದು ಕುರಿಮರಿ ಅಂದರೆ ಇದು ಸಿಂಹದ ಮರಿ, ಇದು ಸಿಂಹದ ಮರಿ. ಶಿವದ ಬರಿ ಇಡೀ ಜೋಡ ಕೊರಳಿಗೆ ಕೋಟೆ ಅಂತಿರುವ ಈ ನಾಗೇಂದ್ರನಿಗೆ ಬೆದರಿಗೆ ಸಮರ್ಥ, ಅದು ಎಂದಿಗೂ ಸಾಧ್ಯವಿಲ್ಲ. ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದನ ನಾಯಿನಲ್ಲೇ ಹತ್ತಿರವಾಗಿ ಕಂಕನ ಗರತರ ಮಾನ ಕಾಪಾಡಲು ಬಂದಿವೆ ಸದಾಸಿದ್ಧನಾಗಿ ಸಮರ್. ಭಾಗ್ಯಶ್ರೀ, ಇದೊಂದು ಸಮಯ ಕಳೆದರೆ ಏನಾಯಿತು? ಮುಂದಿನ ಸಮಯದಲ್ಲಿ ನೋಡಿಕೊಳ್ಳುತ್ತಾನೆ.
ಹಾಲಿಗೆ ಹಾಲು ಸಿಹಿ ಅನಿಸಿರ್ಬೋದು, ಅದೇ ಹಾಲನ್ನು ವಿಷ ಮಾಡದಿದ್ದರೆ ಹೆಸರು ನಾಗೇಂದ್ರನೇ ಅಲ್ಲ. ನೋಡಿ ಸಮಯ ಓಹೋ ಭಾಗ್ಯಶ್ರೀ, ಶ್ರೀಮಂತರ ಮನೆಯವರು ನಿಮ್ಮಂತವ್ರು ಇಂಥ ಕಾಲ ಬರ್ತಂದ್ರೆ ಆಶ್ಚರ್ಯ ಪಡಬೇಕು. ಮೊದಲೇ ನೀನು ಓದಿದವು, ಮೇಲಾಗಿ ಹಣ ಇದ್ದವರು, ಹಣದಿಂದ ಕೈಲಾಸ ಕೂಡ ತೆರಿಗೆಳುವುದು. ಹೀಗೆ ನಿಮ್ಮ ಮೇಲೆ ಈ ರೀತಿ ಇಟ್ಟಂದ್ರೆ ಜನಕ್ಕೆ ನೆಮ್ಮದಿ ಬೇಕಲ್ಲ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಮಾನವನ್ನೇ ಕಾಪಾಡಿದ್ರಿ. ಈ ನಿಮ್ಮ ಸಹಾಯವನ್ನು ಯಾವ ರೀತಿ ತೀರಿಸಬೇಕೆನ್ನುವುದು ನನಗೊಂದು ತಿಳಿತಾ ಇಲ್ಲ. ಈ ನಿಮ್ಮ ಕೃತಜ್ಞತೆ ನಾನು ಯಾವ ರೀತಿ ತೀರಿಸ್ಲಿ ಹೇಳಿ ನೋಡುವ. ಮಾತು ನಿಮ್ಮಂಥವ್ರ ಮಾತು ಕೇಳಿ ನಮ್ಮಂಥ ಹಾಲಿನ ಸಂಸಾರ ಮತ್ಯಾವ ನರಕಕ್ಕೆ ದುಡ್ಡಿದ್ದರು ಹಂಚಾಕಿರೆ. ಯಾಕಂದ್ರೆ ಹಣ ಇದ್ದ ಶ್ರೀಮಂತನ ಯಾವಾಗ ನಂಬಬೇಕು ಯಾವಾಗ ಬಿಡಬೇಕು ತಿಳಿದಿಲ್ಲ. ಹೌದು, ನಂಬಬೇಕು. ನಂಬುವ ಸಮಯವೇ ಇದಾಗಿದೆ. ಬಡವರ ರಕ್ತದಿಂದ ಅರಮನೆಯಲ್ಲಿ ಕಟ್ಟಿಸಿದ ನಮ್ಮಣ್ಣ, ಅವನ ಬುದ್ಧಿ ನನಗೂ ಬಂದಿತ್ತು. ಆದರೆ ಅದನ್ನು ಯಾವುದನ್ನು ಲೇಖಿಸದೆ ಇವತ್ತು ಬಂದು ನೀವು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ, ಅದಕ್ಕೆ ನೀವು ನನ್ನನ್ನು ಮಾತನಾಡಿಸ್ಕೊಟ್ರ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಮಾತು ಹೆಣ್ಣಿಗೆ 100 ಬೈಕಿ, ಆ ಕಂಡ ಹೆಣ್ಣಿಗೆ ಬೈಕಿ ತೋರಿಸಲು ನಾನೇನೇ ಸ್ವೀಕರಿಸ ಪರಮಾತ್ಮಲ್ಲ. ಹಾದಿ ಬೀದಿಯಲ್ಲಿ ಓಡಾಡುವ ಅವಳ ಅಂದ ನೋಡಿ ಹುಟ್ಟುವ ಪ್ರೀತಿ ಅವಳ ಅಂದರ ತನಕ, ಐಶ್ವರ್ಯ ನೋಡಿ ಹುಟ್ಟುವ ಪ್ರೀತಿ ಕಾಲವಿರುವ ತನಕ, ಮನುಷ್ಯನಿಗೆ ಹುಟ್ಟುವ ಪ್ರೀತಿ ಆ ಮನುಷ್ಯನಿರುವ ತನಕ. ಆದರೆ ನಮ್ಮ ಅಣ್ಣನ ಆಜ್ಞೆ ನಾನು ಯಾವ ನಿರಕ್ಕೆ ಬರಲ್ಲ. ಹೊತ್ತಾಯಿತು, ನಾನು ಹೋಗುತ್ತೇನೆ. ನೋಡಿ, ನೀವು ಆಡುವ ಮಾತು ನಿಜ, ಆದರೆ ಮೊದಲಿದ್ದ ಹೆಣ್ಣು ನಾನಲ್ಲ. ನನಗೀಗೆಲ್ಲ ಅರಿವಾಗಿದೆ. ದಯವಿಟ್ಟು ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳೆಂದು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಮಂಥ ಸೌಂದರ್ಯ ತುಂಬಿರೋ ನಾರ್ಯರು ತನ್ನನ್ನೇ ತುಂಬಿರೋ ಕಣ್ಣಿಗೆ ಕೊರೆಯೋ ಬಣ್ಣದ ಕಡ್ಡಿ. ನಿಂತ್ಕೊಳ್ಳಿ, ನಾನು ಇನ್ನೊಂದು ಮಾತು ಹೇಳ್ತೀನಿ, ನೀವು ಗೊತ್ತು ಕೇಳಿ. ಮದುವೆ ಆದರೆ ನಿಮ್ಮನೆ, ಇಲ್ಲವಾದ್ರೆ ಇವತ್ತೇ ಪ್ರಾಣವನ್ನೇ ಬಿಡ್ತೀನಿ. ಚಿಗುರೋಣ ಬಳೆ ಮಣ್ಣು ಮುನ್ನರ ಕೆತ್ತಾಕಿ ಜನಕ್ಕೆ ಕರುಣ ಎಲ್ಲಿಂದ ಬರಬೇಕು. ಅದೇ ಬಣ್ಣದ ಕಡ್ಡಿಯಿಂದ ಚಿತ್ತಾರವನ್ನು ಬಿಡಿಸಿದಾಗ ಬಾಡಿ ಹೋದ ಬಳ್ಳಿ ಕೂಡ ಚಿಗುರುತ್ತೆ. ಇದಕ್ಕೆ ಅಂತೀರಾ? ಶ್ರೀ, ನೀನು ನನಗೆ ಇಲ್ಲದ ಸಲ್ಲ ವಿಚಾರ ಹೇಳಿ ನನ್ನ ಕಡೆ ಕೆಲಸ ಮಾಡ. ನನಗೆ ಕೆಲಸ ಮಾಡಿದ್ರೆ ನಾನು ಬರ್ತೇನೆ. ನಿಮಗೆ ಕಷ್ಟ ಬರುವುದು ನಿಮಗೆ ನಾಶ ಮಾಡುವುದಕ್ಕಲ್ಲ, ನಿಮ್ಮೊಳಗಿರುವ ಶಕ್ತಿಯನ್ನ ತೋರಿಸಿಕೊಡೋದಕ್ಕೆ, ನೀವು ಎಂಥ ವ್ಯಕ್ತಿ ಅಂತ ತೋರಿಸೋದಕ್ಕೆ. ದಯವಿಟ್ಟು ಈಗಲಾದ್ರೂ ನಾನು ನಂಬಿ ನಾನು ನಿಮ್ಮನ್ನ ಮನಸಾರಿ ಮೆಚ್ಚಿರುವೆ. ಕಣ್ಣಿಗೆ ಕಾಣ ಹೂಗಳೆಲ್ಲ ಏನೋ ಹೇಳುತ್ತಿದೆ, ನಿನ್ನ ಮೇಲೆ ನೂರು ಚಾಡಿ ಹೇಳುತ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿ ಬಾಬಾಯಿ, ಗಾಂಧಾರಿಯಂತೆ ಕಣ್ಮುಚ್ಚಿ ಹಂಗನ ಸರಸು ಛಾಯೆ.